ಇನ್ನು ಧನುಷ್ ಅವ್ರಿಗೆ ಅಂದರೆ ನಿಮಗೆ ಧನುಷ್ಗೆ ಯಾವಾಗಲೂ ಮನೆಯವರು ನಾಮಿನೇಟ್ ಮಾಡಬೇಕಾದ್ರೆಲ್ಲನೂ ಒಂದು ಮಾತು ಹೇಳ್ತಿರ್ತಾರೆ, ಏನಂದರೆ ಧನುಷ್ ಶ್ಯಾಡೋದಲ್ಲಿ ಅಭಿ ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು. ಧನುಷ್ ಯಾವತ್ತೂ ಆ ಮಾತು ಹೇಳಿಲ್ಲ, ಆಮೇಲೆ ಅವ್ರೇನು ಅದನ್ನು ಯಾವತ್ತೂ ಒಪ್ಕೊಂಡಿಲ್ಲ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಯಾರ್ದೋ ಒಬ್ಬರು ಶ್ಯಾಡೋನಲ್ಲಿ ಇದ್ದೀವಾಗ ಇಬ್ಬರೂ ಟಫ್ ಕಂಟೆಸ್ಟೆಂಟ್ ಇರ್ತೀರಿ, ಗೇಮ್ಸ್ ಅಂತ ಬಂದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೀರಿ, ಇಬ್ಬರು 100% ಕೊಡ್ತೀರಿ. ಅಂಥ ಟೈಮಲ್ಲಿ ನಿಮ್ಮನ್ನ ಯಾರ್ದೋ ಶ್ಯಾಡೋದಲ್ಲಿ ಇದ್ದಾರೆ ಅಂತ ಅಂದಾಗ ಅದನ್ನು ಯಾವ ರೀತಿ ತಗೊಂಡ್ರಿ ಅಂತ ನೀವು? ನಾನು ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ ಮನೆಯಲ್ಲಿ ರೀಸನ್ಸ್ಗಳು ಹುಡುಕದೆ ಒಂದು ಬಿಗ್ ಟಾಸ್ಕ್. ಒಬ್ಬರ ಮೇಲೆ ಒಂದು ರೀಸನ್ ಹೇಳಬೇಕು, ಕರೆಕ್ಟಾಗಿ ರೀಸನ್ ಕೊಡಬೇಕು ಅನ್ನೋದು ಹುಡುಕದೇ ದೊಡ್ಡ ಟಾಸ್ಕ್. ಸೊ ಇವಾಗ ಒಂದು ಈಸಿ ರೀಸನ್, ಇವಾಗ ನಮ್ಮಿಬ್ಬರನ್ನ ಏನೋ ನಾಮಿನೇಟ್ ಮಾಡ್ಬೇಕಂತಂದ್ರೆ ನಾವು ಯಾರ ತನೂ ಜಗಳ ಆಡ್ತಿರಲಿಲ್ಲ, ತುಂಬ ಫೇರ್ ಆಗಿರ್ತಾ ಇದ್ವಿ. ಆಮೇಲೆ ಏನೋ ಎಷ್ಟು ಬೇಕು ಅಷ್ಟೇ ಮಾತಾಡಿಕೊಂಡು ಎಲ್ಲರೂ ಚೆನ್ನಾಗಿರ್ತಾ ಇದ್ವಿ. ಅವಾಗ ರೀಸನ್ಗಳು ಹುಡುಕೋದು ಕಷ್ಟ. ವಾಟ್ ವಾಸ್ ದ ಈಸಿಯೆಸ್ಟ್ ರೀಸನ್? ಅವ್ನು ಶ್ಯಾಡೋಲ್ ಇದ್ದಾನೆ, ಅದಕ್ಕೆ ಏನು ಶ್ಯಾಡೋ ಅಂದ್ರೆ ಏನು? ಇಟ್ ಡಸಂಟ್ ಇವನ್ ಮೇಕ್ ಸೆನ್ಸ್. ಯಾಕಂತಂದ್ರೆ ಅವನ ಒಪಿನಿಯನ್ಸೇ ಬೇರೆ ಇರ್ತಾ ಇತ್ತು, ನನ್ನ ಒಪಿನಿಯನ್ಸೇ ಬೇರೆ ಇರ್ತಾ ಇತ್ತು. ಇನ್ಫ್ಯಾಕ್ಟ್ ಹೆಂಗಿರ್ತಾ ಇತ್ತು ಅಂದರೆ ನಾವು ಏನೋ ಒಂದು ಕಳಪೆ ಉತ್ತಮ ಅದು ಡಿಸಿಷನ್ಸ್ ಎಲ್ಲ ಕೊಡ್ಬೇಕಾದ್ರೆ ನಂದು ಒಂದು ಇಲ್ಲಿವರೆಗೂ ಒಂದು ದಿನಾನೂ ಸೇಮ್ ಆನ್ಸರ್ ಬಂದಿಲ್ಲ. ಸೊ ಅಷ್ಟು ಕ್ಲೋಸ್ ಆಗಿದ್ದವರು ಒಂದು ದಿನಾನೂ ಒಬ್ಬರ ಮೇಲೆ ಒಪಿನಿಯನ್ ಸೇಮೇ ಬಂದಿಲ್ಲ ಅಂದರೆ ಅದು ಯಾಕೆ ಶ್ಯಾಡೋ ಅಂತ ನನಗೆ ಅದೇನೋ ನಂಗೆ ಅನ್ಸಲ್ಲ. ಮೇ ಬಿ ಅವ್ರೇನೋ ರೀಸನ್ ಸಿಗದಲ್ಲೇ ಏನೋ ರೀಸನ್ ಹೇಳಬೇಕು ಅಂತ ಹೇಳಿದ್ರೇನೋ